ನಮಸ್ಕಾರ ಗುರು ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಚೇತನ್. ಹಾಗೆ ನೀವು ನೋಡ್ತಿದ್ದೀರಾ ಸಿಟಿ ಕನ್ನಡಿಗ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಈ ಒಂದು ವಿಡಿಯೋನ ಫಸ್ಟ್ ನೋಡಿ. ನೀವು ಯೂಸ್ ಮಾಡೋ ಗ್ಯಾಜೆಟ್ಸ್ ಗಳು ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ ನೋಡಿ. ಆ ಕ್ಯಾಪ್ಸೂಲ್ ನ ನೀರೊಳಗಡೆ ಹಾಕಿದ್ರೆ ನೀರು ಪೆಟ್ರೋಲ್ ಆಗ್ಬಿಡುತ್ತೆ. ಸರ್ ನಿಮ್ ಮಾಲ್ ಬಂದಿದೆ. ಮಾಲ್ ನಾನೇನ್ ಆರ್ಡರ್ ಮಾಡಿದ್ದೀನಿ ಅದ್ ಬರಕ್ಕೆ. ಸರ್ ನೀವು ಸಿಟಿ ಆನ್ಲೈನ್ ಸ್ಟೋರ್ ತುಮಕೂರು ಅಲ್ವಾ? ನೋಡಿ ನಿಮ್ಮ ಡ್ರೆಸ್ಗೆ ಇಷ್ಟೆಲ್ಲ ಬಂದಿರೋದು. ಗುರು, ಇದೆಲ್ಲ ರಿಯಲ್ ವಿಡಿಯೋಸ್ ಗಳಲ್ಲ, ರಿಯಲಿಸ್ಟಿಕ್ ಆಗಿರೋ ಎಐ ವಿಡಿಯೋಸ್ ಗಳು. ಇದನ್ನ ನಾನು ಸೋರಾ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಿ ಜನರೇಟ್ ಮಾಡಿದೀನಿ. ಈಗ ನಾನು ನಿಮ್ಗೆ ಆ ವಿಡಿಯೋಸ್ ಗಳನ್ನ ಹೇಗ್ ಜನರೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಈ ತರ ಎಐ ವಿಡಿಯೋಸ್ ಗಳನ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂಡ್ ಈ ತರ ವಿಡಿಯೋಸ್ ಗಳನ್ನ ಹೇಗ್ ಮಾಡೋದು ಅಂತ ರಿಸರ್ಚ್ ಮಾಡ್ತಾ ಇದ್ದೀರಾ, ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನೀವು ಕೂಡ ಈ ತರ ಎಐ ವಿಡಿಯೋಸ್ ಗಳನ್ನ ನೋಡ್ತೀರಾ. ಅಂಡ್ ಈ ವಿಡಿಯೋನ ನಾನು ತುಂಬಾ ಪಾರ್ಟ್ ಗಳಾಗಿ ಡಿವೈಡ್ ಮಾಡಿದ್ದೀನಿ. ಫಸ್ಟ್ ಏನಂದ್ರೆ ಅಪ್ಲಿಕೇಶನ್ ನ, ಈ ಸೋರಾ ಅಪ್ಲಿಕೇಶನ್ ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ. ನೆಕ್ಸ್ಟ್ ಇದರಲ್ಲಿ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ. ಅದಾದ್ಮೇಲೆ ಪ್ರಾಂಪ್ಟ್ ನ ರೆಡಿ ಮಾಡೋದು ಹೇಗೆ ಅಂತ. ಅದಾದ್ಮೇಲೆ ವಿಡಿಯೋನ ಜನರೇಟ್ ಆಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ವಿತೌಟ್ ವಾಟರ್ ಮಾರ್ಕ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ. ಅದಾದ್ಮೇಲೆ ಒಂದಷ್ಟು ಸೀಕ್ರೆಟ್ ಟಿಪ್ಸ್ ಗಳನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ, ಕೊನೆವರೆಗೂ ನೋಡಿ. ಈಗ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ಸೋರಾ ಅಪ್ಲಿಕೇಶನ್ ನ ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೋಬೇಕು. ಆದ್ರೆ ನಮ್ಮ ಪ್ಲೇ ಸ್ಟೋರ್ ಇಂಡಿಯನ್ ಸರ್ವರ್ ಆಗಿರೋದ್ರಿಂದ ನಮ್ಮ ಒಂದು ಪ್ಲೇ ಸ್ಟೋರ್ ಅಲ್ಲಿ ಈ ಒಂದು ಸೋರಾ ಅಪ್ಲಿಕೇಶನ್ ಕಾಣಿಸೋದಿಲ್ಲ. ಬಟ್ ನಮ್ಮ ಇಂಡಿಯನ್ ಸರ್ವರ್ ನ ಕೆನಡಾ ಸರ್ವರ್ಗೆ ಚೇಂಜ್ ಮಾಡಿದ್ರೆ ನಾವು ಸೋರಾ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಕೆನಡಾ ಸರ್ವರ್ ಹಾಕೊಂಡಿರೋದ್ರಿಂದ ಕ್ಯಾಪ್ ಕಟ್ ನು ಕೂಡ ಪ್ಲೇ ಸ್ಟೋರ್ ಇಂದಾನೆ ಇನ್ಸ್ಟಾಲ್ ಮಾಡ್ಕೋಬಹುದು. ಅದರಲ್ಲಿ ಯಾವುದೇ ರೀತಿ ಅಪ್ಡೇಟ್ಸ್ ಗಳನ್ನ ಕೇಳ್ತಾ ಇರೋದಿಲ್ಲ. ಬೇರೆ ಈಗ ಮಾಮೂಲಿ ಮೋಡ್ ಎಪಿ ಗಳನ್ನ ಡೌನ್ಲೋಡ್ ಮಾಡ್ಕೋತೀವಲ್ಲ, ಆ ತರ ಅಪ್ಡೇಟ್ಸ್ ಗಳೇನು ಕೇಳೋದಿಲ್ಲ. ಆರಾಮಾಗಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಎಷ್ಟೊಂದ್ ದಿವಸ ಆಗೋಗಿತ್ತು ಕ್ಯಾಪ್ ಕಟ್ ನ ಇನ್ಸ್ಟಾಲ್ ಮಾಡಿ, ಒಂದ್ಸತಿನೂ ಅಪ್ಡೇಟ್ ಕೇಳ್ತಾ ಇಲ್ಲ. ಓಕೆ, ಈಗ ಬೆನಿಫಿಟ್ ಏನಪ್ಪಾ ಅಂದ್ರೆ ಕ್ಯಾಪ್ ಕಟ್ ಯೂಸರ್ಸ್ಗೆ ಪ್ಲೇ ಸ್ಟೋರ್ ಅಲ್ಲೇ ಈ ಒಂದು ಕ್ಯಾಪ್ ಕಟ್ ಸಿಕ್ಬಿಡುತ್ತೆ. ಓಕೆ, ಈಗ ಸೋರಾ ಕಡೆ ಬರೋಣ. ಹೇಗೆ ನಾವು ಪ್ಲೇ ಸ್ಟೋರ್ ಅಲ್ಲಿ ಈ ಒಂದು ಸೋರಾ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದು, ಒಂದು ಫುಲ್ ವಿಡಿಯೋ ನಿಮ್ಗೆ ವಾಯ್ಸ್ ಮುಖಾಂತರ ಹೇಳ್ತೀನಿ, ಬನ್ನಿ. ಮೊದಲು ನಿಮ್ಮ ಪ್ಲೇ ಸ್ಟೋರ್ ನ ಓಪನ್ ಮಾಡಿ, ರೈಟ್ ಸೈಡ್ ಗೂಗಲ್ ಐಕನ್ ನ ಕ್ಲಿಕ್ ಮಾಡಿ, ಪೇಮೆಂಟ್ ಅಂಡ್ ಸಬ್ಸ್ಕ್ರಿಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಮೆಂಟ್ ಮೆಥಡ್ ನ ಕ್ಲಿಕ್ ಮಾಡಿ. ಇಲ್ಲಿ ಪೇಮೆಂಟ್ ಮೆಥಡ್ ಯಾವ್ದು ಆಡ್ ಆಗಿಲ್ಲ ಅಂದ್ರೆ ಪೇ ವಿತ್ UPI ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಫೋನ್ ಪೇ ಲಾಗಿನ್ ಆಗುತ್ತೆ ಅಷ್ಟೇ, ದುಡ್ಡೇನ್ ಕಟ್ ಆಗಲ್ಲ, ಡೋಂಟ್ ವರಿ. ಇದನ್ನ ಕ್ಲಿಕ್ ಮಾಡಾದ್ಮೇಲೆ ಟಾಪ್ ಅಲ್ಲಿ ಫೋನ್ ಪೇ ಐಕಾನ್ ಶೋ ಆಗ್ತಾ ಇರುತ್ತೆ. ಈಗ ಕೆಳಗಡೆ ಇರೋ ಮೋರ್ ಪೇಮೆಂಟ್ ಸೆಟ್ಟಿಂಗ್ಸ್ ನ ಕ್ಲಿಕ್ ಮಾಡಿ. ಕ್ರೋಮ್ ಅಲ್ಲಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ರೈಟ್ ಸೈಡ್ ಇಲ್ಲಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಗ್ಲೇ ಇದ್ದಿದ್ ಗೂಗಲ್ ಅಕೌಂಟ್ ನ ಲಾಗಿನ್ ಮಾಡ್ಕೊಳ್ಳಿ. ಈಗ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಂಡಿಯಾ ಇರೋ ಸೆಕ್ಷನ್ ಅಲ್ಲಿ ಪೆನ್ಸಿಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಆಪ್ಷನ್ ಶೋ ಆಗುತ್ತೆ, ಅದನ್ನ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಕಂಟ್ರಿ ಅಂಡ್ ರೀಜನ್ ಅಲ್ಲಿ ಕೆನಡಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಇಂಡಿಯಾ ಸೆಲೆಕ್ಟ್ ಮಾಡಬೇಡಿ. ನೆಕ್ಸ್ಟ್ ಇಲ್ಲಿ ನೇಮ್ ಅಂಡ್ ಅಡ್ರೆಸ್ ನ ಫಿಲ್ ಮಾಡೋದಕ್ಕೆ ಕೇಳುತ್ತೆ. ಅಡ್ರೆಸ್ ನ ನಾನ್ ಯಾವ ತರ ಫಿಲ್ ಮಾಡಿದೀನೋ ಅದೇ ತರ ನೀವು ಕೂಡ ಫಿಲ್ ಮಾಡಿ. ನೇಮ್ ಮಾತ್ರ ಬೇರೆ ಇರ್ಲಿ. ನಾನು ಏನ್ ಅಡ್ರೆಸ್ ಫಿಲ್ ಮಾಡಿದೀನಿ ಅಂತ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿದೀನಿ, ಚೆಕ್ ಮಾಡಿ. ಮೈನ್ ಥಿಂಗ್ ಏನು ಅಂದ್ರೆ ಇಲ್ಲಿ ಕೆನಡಾ ಅಡ್ರೆಸ್ ನ ಸರಿಯಾಗಿ ಫಿಲ್ ಮಾಡಿರ್ಬೇಕು ನೀವು. ನೆಕ್ಸ್ಟ್ ಈಗ ಸಬ್ಮಿಟ್ ಕೊಡಿ. ಸ್ವಲ್ಪ ವೇಟ್ ಮಾಡಿ, ಈ ತರ ಲೋಡ್ ಆಗುತ್ತೆ. ನೆಕ್ಸ್ಟ್ ಕೆಳಗಡೆ ಮ್ಯಾನೇಜ್ ಯುವರ್ ಪೇಮೆಂಟ್ ಯೂಸರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಪೇಮೆಂಟ್ ಪ್ರೊಫೈಲ್ ಅಲ್ಲಿ ಈ ತರ ಶೋ ಆಗ್ತಿರುತ್ತೆ. ಈ ಐಕನ್ ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಹೊಸ ಕೆನಡಾ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಬಂದು ಪ್ಲೇ ಸ್ಟೋರ್ ಅಲ್ಲಿ ಅರ್ಬನ್ VPN ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ಪ್ಲೇ ಸ್ಟೋರ್ ನ ಲಾಂಗ್ ಪ್ರೆಸ್ ಮಾಡಿ ಆಪ್ ಇನ್ಫೋ ಬನ್ನಿ. ಈಗ ಸ್ಟೋರೇಜ್ ನ ಕ್ಲಿಕ್ ಮಾಡಿ ಕ್ಲಿಯರ್ ಡಾಟಾ ಅಂಡ್ ಕ್ಲಿಯರ್ ಕ್ಯಾಚ್ ನ ಕೊಟ್ಬಿಡಿ. ಈಗ ಬ್ಯಾಕ್ ಬಂದು ಫೋರ್ಸ್ ಸ್ಟಾಪ್ ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಗ್ಲೇ ಇನ್ಸ್ಟಾಲ್ ಮಾಡಿದ ಅರ್ಬನ್ VPN ನ ಆನ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪ್ಲೇ ಸ್ಟೋರ್ ನ ಓಪನ್ ಮಾಡಬೇಕು. ಅದಕ್ಕೂ ಮುಂಚೆ ಇವಾಗ ವೈಫೈ ಯಾವ್ದಾದ್ರು ಆನ್ ಮಾಡ್ಕೊಂಡಿದ್ರೆ ಅದನ್ನ ಆಫ್ ಮಾಡಿ ನಿಮ್ಮ ಇಂಟರ್ನೆಟ್ ಅಲ್ಲಿ ಯೂಸ್ ಮಾಡಿ. ಪ್ಲೇ ಸ್ಟೋರ್ ಓಪನ್ ಆದ್ಮೇಲೆ ಮತ್ತೆ ಇಲ್ಲಿ ರೈಟ್ ಸೈಡ್ ಐಕನ್ ನ ಕ್ಲಿಕ್ ಮಾಡಿ, ಆಗ್ಲೇ ಇದ್ದಿದ್ ಗೂಗಲ್ ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಐಕನ್ ನ ಕ್ಲಿಕ್ ಮಾಡಿ ಕೆಳಗಡೆ ಸೆಟ್ಟಿಂಗ್ಸ್ ಗೆ ಬನ್ನಿ. ನೆಕ್ಸ್ಟ್ ಜನರಲ್ ನ ಕ್ಲಿಕ್ ಮಾಡಿ. ಇಲ್ಲಿ ಯೂಸ್ ಡಿವೈಸ್ ಲೊಕೇಶನ್ ನ ಆನ್ ಮಾಡಿ. ಕೆಲವೊಬ್ಬರಿಗೆ ಜನರಲ್ ನ ಕ್ಲಿಕ್ ಮಾಡಿದಾಗ ಯೂಸ್ ಡಿವೈಸ್ ಲೊಕೇಶನ್ ಕಾಣಿಸೋದಿಲ್ಲ, ಅಂದ್ರೆ ಆಟೋ ಸೆಲೆಕ್ಟ್ ಆಗಿರುತ್ತೆ, ಡೋಂಟ್ ವರಿ. ಈಗ ಇದೇ ಜನರಲ್ ಅಲ್ಲಿ ಅಕೌಂಟ್ ಅಂಡ್ ಡಿವೈಸ್ ಪ್ರಿಫರೆನ್ಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಈಗ ಕಂಟ್ರಿ ಅಂಡ್ ಪ್ರೊಫೈಲ್ ಅಲ್ಲಿ ಬೇರೆ ಕಂಟ್ರಿಗೆ ಸ್ವಿಚ್ ಆಗಿದೆಯಾ ಚೆಕ್ ಮಾಡಿ. ಕಂಟ್ರಿ ಚೇಂಜ್ ಆಗಿಲ್ಲ ಅಂದ್ರೆ ಇನ್ನೂ ಒಂದ್ 2-3 ಸತಿ ಇದನ್ನ ಟ್ರೈ ಮಾಡಿ, ಪಕ್ಕ ಚೇಂಜ್ ಆಗೇ ಆಗುತ್ತೆ. ಚೇಂಜ್ ಆದ್ಮೇಲೆ ಬ್ಯಾಕ್ ಬಂದು ಪ್ಲೇ ಸ್ಟೋರ್ ಅಲ್ಲಿ ಸೋರಾ ಅಂತ ಸರ್ಚ್ ಮಾಡಿ. ಈ ಅಪ್ಲಿಕೇಶನ್ ಶೋ ಆಗುತ್ತೆ, ಮಿಸ್ ಮಾಡಿದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಬೆನಿಫಿಟ್ ಏನಪ್ಪಾ ಅಂದ್ರೆ ಕ್ಯಾಪ್ ಕಟ್ ಕೂಡ ಇದೇ ಪ್ಲೇ ಸ್ಟೋರ್ ಸಿಕ್ಬಿಡುತ್ತೆ. ಸೋರಾ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು VPN ಡಿಲೀಟ್ ಮಾಡ್ಬಿಡಿ. ಗೈಸ್, ಈಗ ನಮ್ಮ ಕ್ಯಾರೆಕ್ಟರ್ ನ ಸೋರಾ ಅಪ್ಲಿಕೇಶನ್ ಅಲ್ಲಿ ಹೇಗೆ ಲಾಗಿನ್ ಮಾಡ್ಕೊಳ್ಳೋದು, ಅಂದ್ರೆ ನಮ್ಮ ಫೇಸ್ ನ ಹೇಗೆ ಕೊಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಈಗ ಇನ್ಸ್ಟಾಲ್ ಆಗಿರೋ ಸೋರಾ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಯಾವ್ದಾದ್ರು ಗೂಗಲ್ ಅಕೌಂಟ್ ಇಂದ ಲಾಗಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಹಾಗೆ ಯೂಸರ್ ನೇಮ್ ನ ಫಿಲ್ ಮಾಡಿ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಇದೆಲ್ಲ ಸ್ಕಿಪ್ ಮಾಡ್ಕೊಂಡು ಕಂಟಿನ್ಯೂ ಕೊಟ್ಕೊಂಡ್ ಬನ್ನಿ. ಈಗ ನಿಮ್ಮ ಸೋರಾ ಪ್ರೊಫೈಲ್ ಅಲ್ಲಿ ಕ್ರಿಯೇಟ್ ಕ್ಯಾರೆಕ್ಟರ್ ನ ಕ್ಲಿಕ್ ಮಾಡಿ. ಕ್ಯಾಮ್ರಾ ಅಲೋ ಕೇಳುತ್ತೆ, ಕೊಡಿ. ಈಗ ಒಂದು ಪ್ಲೈನ್ ಬ್ಯಾಕ್ ಗ್ರೌಂಡ್ ಮುಂದೆಗಡೆ ನಿಂತ್ಕೊಂಡು ಅಲ್ಲಿ ನಂಬರ್ಸ್ ಗಳು ಬರುತ್ತೆ, ಅದನ್ನ ಇಂಗ್ಲಿಷ್ ಅಲ್ಲಿ ಜೋರಾಗಿ ಓದಿ. 2 ಕಡೆ ಫೇಸ್ ನ ಟರ್ನ್ ಮಾಡಕ್ ಕೇಳುತ್ತೆ, ಟರ್ನ್ ಮಾಡಿ ಮುಂದೆಗಡೆ ನೋಡಿ. ಈಗ ನಿಮ್ಮ ವಿಡಿಯೋ ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ. ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ, ಕಂಟಿನ್ಯೂ ಕೊಡಿ. ಈಗ ನಿಮ್ಮ ಪ್ರೊಫೈಲ್ ಅಲ್ಲಿ ಎಡಿಟ್ ಕ್ಯಾರೆಕ್ಟರ್ ಆಪ್ಷನ್ ಬಂದಿರುತ್ತೆ, ಅದನ್ನ
ಕ್ಲಿಕ್ ಮಾಡಿ ಎವ್ರಿ ಒನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್, ಈಗ ನೀವು ಸೋರ್ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡಿದೀರಾ ಅಂತ ಅನ್ಕೋತೀನಿ. ಯಾಕಂದ್ರೆ ಅದು ತುಂಬಾ ಸಿಂಪಲ್, ಈಗ ಕ್ರಿಯೇಟ್ ಆಗಿರುತ್ತೆ. ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾಟ್ ಜಿಪಿಟಿಗೆ ಹೋಗ್ಬಿಟ್ಟು ಪ್ರಾಂಪ್ಟ್ ನ ರೆಡಿ ಮಾಡಬೇಕು, ಪ್ರಾಂಪ್ಟ್ ನ ಜನರೇಟ್ ಮಾಡಬೇಕು. ಚಾಟ್ ಜಿಪಿಟಿಲಿ ಹೇಗೆ ಪ್ರಾಂಪ್ಟ್ ನ ರೆಡಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡಿ. ಸೀದಾ ಚಾಟ್ ಜಿಪಿಟಿನ ಓಪನ್ ಮಾಡ್ಕೊಂಡು ನಾನು ಕಳಿಸಿರೋ ಒಂದು ಪ್ರಾಂಪ್ಟ್ ನ ಪೇಸ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಕ್ಯಾರೆಕ್ಟರ್ ನೇಮ್ ಏನು, ಸಿಚುವೇಶನ್ ಹೇಗಿರ್ಬೇಕು, ಡೈಲಾಗ್ಸ್ ಏನಿರಬೇಕು ಎಲ್ಲಾನು ರೀಪ್ಲೇಸ್ ಮಾಡಿ. ಕ್ಯಾಮ್ರಾ ಸ್ಟೈಲು ಏನೇನೋ ಆಪ್ಷನ್ಗಳಿದಾವೆ ಅದೆಲ್ಲಾನು ಕೂಡ ನಿಮಗೆ ಹೇಗೆ ಬೇಕೋ ಹಾಗೆ ರೀಪ್ಲೇಸ್ ಮಾಡಿ. ಈಸಿ ವೇ ಏನಪ್ಪ ಅಂದರೆ ಕನ್ನಡದಲ್ಲೇ ಅಲ್ಲಿ ವಾಯ್ಸ್ ಆಪ್ಷನ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಬಿಟ್ಟು ಹೇಳಿ ನಿಮಗೆ ಯಾವ್ಯಾವ ಥರ ಏನೇನು ಕ್ಯಾರೆಕ್ಟರ್ ನೇಮು ಮತ್ತು ಯಾವ ಥರ ಇರಬೇಕು ಅದನ್ನೆಲ್ಲ ವಾಯ್ಸಲ್ಲೇ ಏನೇ ಹೇಳಿ ಅದು ಕೂಡ ಜನರೇಟ್ ಆಗುತ್ತೆ. ಅದೇನಾದರೂ ನಿಮಗೆ ಓಕೆ ಆಗಲಿಲ್ಲ ಅಂದರೆ ಮತ್ತೆ ಟೆಕ್ಸ್ಟಲ್ಲಿ ಹೇಳಿವ್ರಂತ. ಈಗ ನನಗೊಂದು ಆಶ್ಚರ್ಯ ಆಯಿತು, ನಾನು ಕರುಗೆ ಪ್ರಪೋಸ್ ಮಾಡೋ ಥರದ್ದು ಒಂದು ವೀಡಿಯೋ ಜನರೇಟ್ ಮಾಡೋಕ್ಕೆ ಹೇಳಿದೆ. ಡೈಲಾಗ್ಸ್ಗಳನ್ನ ಅದಕ್ಕೆ ಬಿಟ್ಟಿದ್ದೆ, ನೀನೇನಾದರೂ ಹಾಕು ಅಂತ. ಈಗ ವೀಡಿಯೋ ಹಾಕ್ತೀನಿ ನೋಡ್ರಿ ಯಾವ ಥರ ಹೇಳೈತೆ ಅಂತ. ನಾನು ಲೈಫಲ್ಲಿ ಬಂದಮೇಲೆ ಮಿಲ್ಕ್ ರೇಟ್ ಕೂಡ ಕಮ್ಮಿ ಆಗಿದೆ. ನನ್ನ ಲೈಫ್ ಪಾರ್ಟ್ನರ್ ಆಗ್ತೀಯಾ? ನಾನು ಈ ಥರ ಏನು ಡೈಲಾಗ್ ಹೇಳಿರಲಿಲ್ಲ, ಚಾಟ್ ಜಿಪಿಟಿಯಿಂದ ರೆಡಿ ಮಾಡ್ಬಿಟ್ಟು ಕೊಟ್ಟಿತ್ತು, ಒಳ್ಳೆ ನಗು ಬರ್ತಿತ್ತು. ಅದೇ ಗುರು ಅದರಲ್ಲಿ ಸಿಚುವೇಶನ್ ಹೇಗಿರಬೇಕು, ಡೈಲಾಗ್ ಎಲ್ಲ ಹೇಗಿರಬೇಕು ಅಂತ ಚಾಟ್ ಜಿಪಿಟಿಗೆ ಎಕ್ಸ್ಪ್ಲೈನ್ ಮಾಡಿ ಅದೇ ಪ್ರಾಂಪ್ಟ್ ಕೊಡುತ್ತೆ. ಅದನ್ನ ತಂದು ನೀವು ಸೋರಾಯಲ್ಲಿ ವಿಡಿಯೋನ ಜನರೇಟ್ ಮಾಡಿ. ಜನರೇಟ್ ಆಗಿರೋ ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ ಅಲ್ಲೇ ಆಪ್ಷನ್ ಕಾಣಿಸುತ್ತೆ, ಪೋಸ್ಟ್ ಮಾಡಿ. ನೆಕ್ಸ್ಟ್ ಆ ವಿಡಿಯೋದು ಲಿಂಕ್ ಕೂಡ ಸಿಗುತ್ತೆ. ಅದ್ರ ಲಿಂಕ್ನ ಕಾಪಿ ಮಾಡ್ಕೊಂಡ್ಬಂದು ಗೂಗಲಲ್ಲಿ ಈ ವೆಬ್ಸೈಟಿಗೆ ಬಂದು ಪೇಸ್ಟ್ ಮಾಡಬೇಕು. ಆದರೆ ಇಲ್ಲಿ ಯಾವುದೋ ಒಂದು ವಿಡಿಯೋ ಲಿಂಕ್ ಇರುತ್ತೆ, ಅದನ್ನ ಕಟ್ ಮಾಡ್ಬಿಟ್ಟು ನಿಮ್ಮ ವಿಡಿಯೋ ಲಿಂಕ್ನ ಪೇಸ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ವಿಡಿಯೋ ವಿತೌಟ್ ವಾಟರ್ ಮಾರ್ಕ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೋರಾದಲ್ಲಿ ವಿಡಿಯೋ ಜನರೇಟ್ ಮಾಡೋದು ತುಂಬಾ ಸಿಂಪಲ್ ಅಲ್ವಾ? ನಿಮ್ಗೆ ಏನೇ ಇಶ್ಯೂ ಆದ್ರೂ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಕೂಡ ಕೊಡಿ. ನಾನು ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಇನ್ನಷ್ಟು AI ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಗುರು, ಎಷ್ಟು ಸಿಂಪಲ್ ಅಲ್ವಾ ಈ ತರ AI ವಿಡಿಯೋಸ್ಗಳನ್ನ ಜನರೇಟ್ ಮಾಡೋದು. ಸೊ ನೀವು ಕೂಡ ಜನರೇಟ್ ಮಾಡಿ, ಇದರಿಂದ ನೀವು ಒಳ್ಳೊಳ್ಳೆ ಉಕ್ಕಿರೋ ವಿಡಿಯೋಸ್ಗಳನ್ನ ಮಾಡಿದ್ರೆ ವಿಡಿಯೋ ಫುಲ್ ರೀಚ್ ತಗೊಳುತ್ತೆ. ಎಷ್ಟೊಂದ್ ತರ ಫಾಲೋವರ್ಸ್ಗಳು ಮಾಡಿದ್ದಾರೆ, ನಾನ್ ಮಾಡಿಲ್ಲ. ಎಷ್ಟೊಂದ್ ಜನ ಬೇರೆಯವರು ಎಷ್ಟೊಂದ್ ತರ ಈ ಸೋರ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು 100K ಅಬೋ ಎಲ್ಲ ಫಾಲೋವರ್ಸ್ಗಳನ್ನ ಮಾಡಿದ್ದಾರೆ. ಅಂಡ್ ನೀವು ಕೂಡ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಹುಕ್ಕಿರೋ ವಿಡಿಯೋಸ್ಗಳನ್ನ ಮಾಡಿದ್ರೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರೋ ವಿಡಿಯೋಸ್ಗಳನ್ನ ಮಾಡಿದ್ರೆ ತುಂಬಾ ನೀವು ಫಾಲೋವರ್ಸ್ಗಳನ್ನ ಗೇನ್ ಮಾಡ್ಬೋದು. ಅಂಡ್ ಇದರಲ್ಲಿ ನಾನು ಒಂದು ಸ್ವಲ್ಪ ಸೀಕ್ರೆಟ್ ಟಿಪ್ಸ್, ಯಾಕಂದ್ರೆ ನಾನು ಅವತ್ತಿಂದ ಯೂಸ್ ಮಾಡಿರೋದ್ರಲ್ಲಿ ಸೀಕ್ರೆಟ್ ಟಿಪ್ಸ್ ಏನ್ ಕೊಡ್ಬೋದು ಅಂದ್ರೆ, ನೀವು ಯಾವ್ದಾದ್ರು ಹುಡುಗಂದು ಅಥವಾ ಪ್ರಾಣಿಗಳದು ಯಾರ್ದೇ ಆಗ್ಲಿ ಮನುಷ್ಯರದು ಅಥವಾ ಪ್ರಾಣಿಗಳದು ಫೋಟೋನ ಅಪ್ಲೋಡ್ ಮಾಡೋದಿಕ್ ಆಗೋದಿಲ್ಲ. ಸೊ ನೀವು ಅವರ ಮುಖನ ಕಟ್ ಮಾಡ್ಬಿಟ್ಟು ಬಾಡಿ ಬೇಕಾದ್ರೆ ಹಾಕ್ಬೋದು, ಲೈಕ್ ಅವ್ರ ಬಾಡಿ ಶೇಪ್ ಈ ತರ ಇರ್ಬೇಕು ಅಂತ. ಅಂಡ್ ಅವರ ಔಟ್ಫಿಟ್ಗೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಚಾಟ್ ಜಿಪಿಟಿಗೆ ಬಂದ್ಬಿಟ್ಟು ನಿಮ್ಮ ಒಂದು ಫೋಟೋ, ಈಗ ನಾನು ಈ ಫೋಟೋನ ಹಾಕ್ತೀನಿ ನೋಡಿ, ಈ ಫೋಟೋನ ಹಾಕ್ಬಿಟ್ಟು ಈ ಒಂದು ಔಟ್ಫಿಟ್ ಇಮೇಜ್ ನ ರೆಡಿ ಮಾಡ್ಕೊಡಿ ಅಂತ ಅಲ್ಲೇನಾದ್ರೂ ಹಾಕಿದ್ರೆ ಹೇಳಿ. ಲೈಕ್ ನಮ್ಗೆ ಜಸ್ಟ್ ಬಾಡಿ ಇರ್ಬೇಕು, ಫೇಸ್ ಏನು ಇರಬಾರ್ದು, ಔಟ್ಫಿಟ್ ಇಮೇಜ್ ನ ಜನರೇಟ್ ಮಾಡ್ಕೊಡಿ ಅಂತ ಚಾಟ್ ಜಿಪಿಟಿಗೆ ಏನಾದ್ರು ಹೇಳಿದ್ರೆ ಅದು ಒಂದು ಔಟ್ಫಿಟ್ ಇಮೇಜ್ ಜನರೇಟ್ ಮಾಡ್ಕೊಡುತ್ತೆ. ನೀವು ನನ್ನ ಫೋಟೋನ ಡೈರೆಕ್ಟ್ ಆಗಿ ಹಾಕ್ಬಿಟ್ಟು ಈ ತರ ಔಟ್ಫಿಟ್ ಇರ್ಬೇಕು ಅಂದ್ರೆ ಅದು ತಗೊಳ್ಳೋದಿಲ್ಲ, ಯಾಕಂದ್ರೆ ನನ್ನ ಫೇಸ್ ಇರುತ್ತೆ ಅಂತ. ಸೊ ಈಗ ಔಟ್ಫಿಟ್ ಇಮೇಜ್ ಮಾತ್ರ ತಗೊಂಡು ನಾವು ಸೋರಾ AI ಆ ಇಮೇಜ್ ನ ಹಾಕಿ ಈ ತರ ಔಟ್ಫಿಟ್ ಇರ್ಬೇಕು ಅಂದ್ರೆ ಅವಾಗ ತಗೊಳುತ್ತೆ. ಸೊ ನೀವು ಏನಾದ್ರೂ ಎಲ್ಲಾ ವಿಡಿಯೋದಲ್ಲೂ ಔಟ್ಫಿಟ್ ನ ಚೇಂಜ್ ಮಾಡ್ತಾ ಇರ್ಬೇಕು ಅಂದ್ರೆ ಈ ಒಂದು ಟ್ರಿಕ್ಸ್ ನ ಯೂಸ್ ಮಾಡಿ. ಲೈಕ್ ಔಟ್ಫಿಟ್ ನ ಚಾಟ್ ಜಿಪಿಟಿಲಿ ಜನರೇಟ್ ಮಾಡಿ, ಆಮೇಲಿಂದ ಸೋರಾ AI ಬಂದು ಆಡ್ ಮಾಡಿ. ಅಂಡ್ ಬ್ಯಾಕ್ ಗ್ರೌಂಡ್ಸ್ ಅಲ್ಲಿ ಯಾರು ಮನುಷ್ಯರು ಯಾರು ಇಲ್ಲ ಅಂದ್ರೆ ಆ ಬ್ಯಾಕ್ ಗ್ರೌಂಡ್ಸ್ ಗಳನ್ನ ತಗೊಳುತ್ತೆ. ಅದಾದ್ಮೇಲೆ ವಿಡಿಯೋಸ್ ಗಳನ್ನ ಸೋರಾ AI ಅಪ್ಲೋಡ್ ಮಾಡೋದಕ್ಕಾಗಲ್ಲ, ಜಸ್ಟ್ ಇಮೇಜಸ್ ಗಳನ್ನ ಅಪ್ಲೋಡ್ ಮಾಡ್ಬೋದು. ಅದರಲ್ಲಿ ಯಾವುದೇ ರೀತಿ ಹ್ಯೂಮನ್ಸ್ ಇರಬಾರ್ದು. ಎಷ್ಟೊಂದ್ ಜನ ಕೇಳ್ತಾ ಇದ್ರಿ ಹೆಂಗ್ ಮಾಡೋದು, ಹೆಂಗ್ ಜನರೇಟ್ ಮಾಡ್ತಿದ್ದೀರಾ ಅಂತ. ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಫುಲ್ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನೇ ಡೌಟ್ಸ್ ಬಂದ್ರು ಕಮೆಂಟ್ ಮಾಡಿ, ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಅಂಡ್ ಏನಪ್ಪಾ ಅಂದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಾನು ತುಂಬಾ ತಿಂಗಳಾಗೋಯ್ತು ವಿಡಿಯೋಸ್ಗಳನ್ನ ಹಾಕಿ, ಸೊ ಈ ವಿಡಿಯೋಸ್ ಖಂಡಿತ ರೀಚ್ ಹೋಗಲ್ಲ ಅಂತ ಗೊತ್ತು. ಅಂಡ್ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಾನು ಇನ್ನಷ್ಟು ನನಗೆ ಗೊತ್ತಿರೋ AI ವಿಡಿಯೋಸ್ಗಳನ್ನ ಹೇಗೆ ಜನರೇಟ್ ಮಾಡೋದು ಅಂತ ಬೇರೆ ವೆಬ್ಸೈಟ್ ಎಲ್ಲ ಇದಾವೆ, ಅದರಲ್ಲಿ ಹೇಗೆ ಜನರೇಟ್ ಮಾಡೋದು ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.